ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವರಿಗೆ ಅಥವಾ ಸರ್ಕಾರಿ ಕೆಲಸವನ್ನು ಈಗಾಗಲೇ ಮಾಡ್ತಿರೋರಿಗೆ ಸರ್ಕಾರದ ಕಡೆಯಿಂದನೇ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಸರ್ಕಾರದ ಕಡೆಯಿಂದನೇ ಗುಡ್ ನ್ಯೂಸ್ ಅನ್ನು ತಿಳಿಸಿರ್ತಕ್ಕಂಥದ್ದು. ಆದರೆ ಇದು ಕರ್ನಾಟಕ ಸರ್ಕಾರದ ಕಡೆಯಿಂದ ಅಲ್ಲ, ಮಧ್ಯಪ್ರದೇಶ ಸರ್ಕಾರದ ಕಡೆಯಿಂದ. ಮಧ್ಯಪ್ರದೇಶ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ಸೊ ಮಧ್ಯಪ್ರದೇಶ ಸರ್ಕಾರದ ಕಡೆಯಿಂದನೇ ಈಗ ಒಂದು ಗುಡ್ ನ್ಯೂಸ್ ಅನ್ನಾದರೆ ಘೋಷಣೆ ಮಾಡಲಾಗಿದೆ. ಅಲ್ಲಿರ್ತಕ್ಕಂತಹ ರೂಲ್ಸ್ ಏನಂತಂದ್ರೆ 2 ಮಕ್ಕಳನ್ನು ಹೊಂದಿರತಕ್ಕಂತಹವರು ಸರ್ಕಾರಿ ಕೆಲಸವನ್ನು ಪಡ್ಕೊಳ್ಬಾರ್ದು, ಅವರಿಗೆ ಸರ್ಕಾರಿ ಕೆಲಸ ಸಿಗೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿದ್ರು. ಆದರೆ ಈಗ ಆ ಒಂದು ರೂಲ್ಸನ್ನು ತೆಗೆದು ಹಾಕಲಾಗಿದೆ. ಅದು ಬರೀ ಈಗ ಹೊಸದಾಗಿ ಸರ್ಕಾರಿ ಕೆಲಸಕ್ಕೆ ಬರ್ತವ್ರಿಗೆ ಮಾತ್ರ ಅಲ್ಲ, ಈಗಾಗಲೇ ಸರ್ಕಾರಿ ಕೆಲಸ ಮಾಡ್ತಿರೋರಿಗೂ ಸಹ ಈ ಒಂದು ಹೊಸ ರೂಲ್ಸ್ ಅಪ್ಲೈ ಆಗ್ತಿದೆ. ಸೊ 2 ಮಕ್ಕಳನ್ನು ಹೊಂದಿರೋರು ಸಹ ಇನ್ನು ಮುಂದೆ ಸರ್ಕಾರಿ ಕೆಲಸವನ್ನು ಪಡ್ಕೋಬೋದು. ಸರ್ಕಾರಿ ಕೆಲಸವನ್ನು ಮಾಡ್ತಿರೋರು ಅದನ್ನು ಮುಂದುವರಿಕೆ ಮಾಡ್ಬೋದು ಅಂತ ಹೇಳಿ ಇದೀಗ ಮಧ್ಯಪ್ರದೇಶ ಸರ್ಕಾರದ ಕಡೆಯಿಂದ ಈ ಒಂದು ಗುಡ್ ನ್ಯೂಸನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.